ಹಾಯ್ ಗುರು ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೆಲ್ಲೋ ಪಂದ್ಯವನ್ನ ಕೈ ಚೆಲ್ಲಿದ ಲಕ್ನೋ ಪಡೆ ಕೊನೆ ಓವರ್ನಲ್ಲಿ ನಡೆಯಿತು ಹೈ ಡ್ರಾಮಾ. ಮೊಹಮ್ಮದ್ ಶಮಿ ಸಿಡಿಸಿದ ಸಿಕ್ಸ್ ಮುಖಾಂತರ ಆಯಿತು ಪಂದ್ಯ ಡ್ರಾ. ಸೂಪರ್ ಓವರ್ನಲ್ಲಿ ಗೆದ್ದು ಬೀಗಿದ ಕೆಕೆಆರ್ ತಂಡ. ಐಪಿಎಲ್ 2026ರ 38ನೇ ಪಂದ್ಯ ಲಕ್ನೋ ಸ್ಟೇಡಿಯಂನಲ್ಲಿ ನಡೆಯಿತು. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 155 ರನ್ ಕಲೆ ಹಾಕಿತು. ಆರಂಭದಲ್ಲೇ ಬೇಗನೆ ವಿಕೆಟ್ಗಳನ್ನು ಕಳೆದುಕೊಂಡಿತು. ತಂಡಕ್ಕೆ ಆಸರೆಯಾಗಿ ನಿಂತ ರಿಂಕು ಸಿಂಗ್ ಸಿಡಿಲಬ್ಬರದ ಆಟಕ್ಕೆ ಮುಂದಾದರು. ತಂಡದ ಪರ ರಿಂಕು ಸಿಂಗ್ 83 ರನ್ ಸಿಡಿಸಿದರು. ಇದರಲ್ಲಿ 7 ಬೌಂಡರಿ ಹಾಗೂ 5 ಸಿಕ್ಸ್ ಕೂಡ ಬಂದಿವೆ. ಕೆಮರನ್ ಗ್ರೀನ್ ಕೂಡ 34 ರನ್ ಸಿಡಿಸಿದರು. ಇದರಲ್ಲಿ 3 ಸಿಕ್ಸ್ ಸಿಡಿಸಿದರು. ಇತ್ತ ಮೊಹ್ಸಿನ್ ಖಾನ್ 5 ವಿಕೆಟ್ ಕಿತ್ತು ಮಿಂಚಿದರು. ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ 156 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಬೇಗನೆ ವಿಕೆಟ್ಗಳನ್ನು ಕಳೆದುಕೊಂಡಿತು. 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 155 ರನ್ ಮಾತ್ರ ಕಲೆ ಹಾಕಿತು. ತಂಡದ ಪರ ನಾಯಕ್ ರಿಷಬ್ ಪಂತ್ 42 ರನ್ ಸಿಡಿಸಿದರು. ಇದರಲ್ಲಿ 4 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಇನ್ನು ಒಂದು ಬಾಲ್ಗೆ 7 ರನ್ ಬೇಕಾದಾಗ ಮೊಹಮ್ಮದ್ ಶಮಿ ಅವರು ಸಿಕ್ಸ್ ಬಾರಿಸುವ ಮುಖಾಂತರ ಪಂದ್ಯವನ್ನು ಡ್ರಾ ಮಾಡಿಕೊಂಡರು. ಇತ್ತ ವೈಭವ್ ಆರ್ಯಾರ್ ಹಾಗೂ ವರುಣ್ ಚಕ್ರವರ್ತಿ ತಲಾ 2 ವಿಕೆಟ್ ಕಿತ್ತು ಮಿಂಚಿದರು. ಇನ್ನು ಸೂಪರ್ ಓವರ್ ಪಂದ್ಯದಲ್ಲಿ ಮೊದಲು ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಬ್ಯಾಟಿಂಗ್ ಮಾಡಿತು. ಮೊದಲ ಬಾಲ್ನಲ್ಲಿ ನಿಕೋಲಸ್ ಪೂರನ್ ಅವರು ಕ್ಲೀನ್ ಬೌಲ್ಡ್ ಆದರು. ಸುನಿಲ್ ನರೇನ್ ಅವರ ಬೌಲಿಂಗ್ ದಾಳಿಗೆ ನೆಕ್ಸ್ಟ್ ಬಂದಂತಹ ಐಡನ್ ಮಾರ್ಕ್ರಮ್ ಕೂಡ ಸಿಕ್ಸ್ ಲೈನ್ ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನು ಸೂಪರ್ ಓವರ್ ಅಲ್ಲಿ 1 ರನ್ ಮಾತ್ರ ಕಲೆ ಹಾಕಿದರು. 2 ವಿಕೆಟ್ ಕಳೆದುಕೊಂಡು ಇತ್ತ ಸುನಿಲ್ ನರೇನ್ 2 ವಿಕೆಟ್ ಕಿತ್ತು ಮಿಂಚಿದರು. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ 2 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಅನ್ನು ರಿಂಕು ಸಿಂಗ್ ಬೌಂಡರಿ ಹೊಡೆಯುವ ಮುಖಾಂತರ ಸೂಪರ್ ಓವರ್ ಪಂದ್ಯವನ್ನು 10 ವಿಕೆಟ್ಗಳಿಂದ ಗೆದ್ದುಕೊಂಡಿತು. ಮ್ಯಾಚ್ ಸೋತ ಬಳಿಕ ಮಾತನಾಡಿದ ರಿಷಬ್ ಪಂತ್ ಈ ರೀತಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ದಣಿವು ತಂಡದ ಮೇಲೆ ಪರಿಣಾಮ, ನಿರಂತರ ಪಂದ್ಯ ವಿಶ್ರಾಂತಿಗೆ ಕೊರತೆ, ಸಣ್ಣ ತಪ್ಪುಗಳು ದೊಡ್ಡ ಸೋಲು, ಪ್ಲಾನ್ ಕೆಲಸ ಮಾಡಲಿಲ್ಲ, ಕಮ್ ಬ್ಯಾಕ್ಗೆ ಬ್ರೇಕ್ ಅಗತ್ಯ ಎಂದು ರಿಷಬ್ ಪಂತ್ ಅವರು ಈ ರೀತಿ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ತರ ಕ್ರಿಕೆಟ್ ಐಪಿಎಲ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.